ಇವತ್ತಿನಿಂದ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ಶಕೆ ಶುರುವಾಗಿದೆ. ಬ್ರಿಟಿಷರು ಜಾರಿ ಮಾಡಿದಂಥ ಕಾನೂನುಗಳಿಗೆ ತಿಲಾಂಜಲಿ ಕೊಟ್ಟು 3 ಹೊಸ ನ್ಯಾಯ ಸಂಹಿತೆಗಳನ್ನು ಜಾರಿ ಮಾಡಲಾಗಿದೆ. ಹಾಗಿದ್ರೆ ಜಾರಿಯಾಗಿರುವಂಥ 3 ಹೊಸ ಕಾನೂನು ಸಂಹಿತೆಯ ಹೈಲೈಟ್ಸ್ ಏನು ಅನ್ನೋ ಡೀಟೇಲ್ ನೋಡೋಣ. ಭಾರತ ಗಣರಾಜ್ಯದ ಅಧಿಕೃತ ಅಪರಾಧ ಸಂಹಿತೆ. ಬ್ರಿಟಿಷರ ಸಾಮ್ರಾಜ್ಯಶಾಹಿ ಕುರುಹುಗಳಿಗೆ ಮುಕ್ತಿ. ಪ್ರಜಾಪ್ರಭುತ್ವದ ಮೇಲೆ ಪರಿಣಾಮ ಬೀಳುವ ಕಾನೂನುಗಳಿಗೆ ಎಳ್ಳುನೀರು. ಭಾರತದ ಸಂಸತ್ತು ರೂಪಿಸಿದ ಪಕ್ಕಾ ದೇಸಿ ಕಾನೂನುಗಳು ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ವಸಾಹತು ಕಾಲದ ಜಡತ್ವದಿಂದ ಹೊರತರುವ ಮಹತ್ವದ ಹೆಜ್ಜೆ. ಬ್ರಿಟಿಷರ ಕಾಲದ ಐಪಿಸಿ, ಸಿಆರ್ಪಿಸಿಗೆ ತಿಲಾಂಜಲಿ. ಶಿಕ್ಷೆಯಲ್ಲ, ನ್ಯಾಯ, ಅಪರಾಧ ಕಾನೂನುಗಳಿಗೆ ಸರ್ಜರಿ. ಭಾರತೀಯ ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುವ ಬ್ರಿಟಿಷರ ಕಾಲದ ಕಾನೂನುಗಳಿಗೆ ಮೇಜರ್ ಸರ್ಜರಿ ನಡೆದಿದ್ದು 3 ಹೊಸ ಕಾನೂನುಗಳು ಜಾರಿಯಾಗಿವೆ. ಇಂದಿನಿಂದ ಹೊಸ ಕಾನೂನಿನ ಅನ್ವಯ ಕೇಸು ದಾಖಲಾಗಲಿದೆ. ಹೊಸ ಕಾನೂನುಗಳಲ್ಲಿ ಸೆಕ್ಷನ್ಗಳ ಬದಲಾವಣೆ ಹಾಗೂ ಸೆಕ್ಷನ್ಗಳ ಸಂಖ್ಯೆಗಳನ್ನ ಕಡಿಮೆ ಮಾಡಲಾಗಿದೆ. ಪ್ರಸ್ತುತ ಪರಿಸ್ಥಿತಿಗೆ ಅನುಗುಣವಾಗಿ ಕಾನೂನುಗಳನ್ನ ತಿದ್ದುಪಡಿ ಮಾಡಲಾಗಿದೆ. ಇದು ಕಾನೂನು ಶಿಕ್ಷೆಗಿಂತ ನ್ಯಾಯಕ್ಕೆ ಹೆಚ್ಚು ಕೇಂದ್ರೀಕೃತವಾಗಿದೆ. ದೇಶದ ಯಾವುದೇ ಪೊಲೀಸ್ ಠಾಣೆಯಲ್ಲೂ ದೂರು ನೀಡುವ ವ್ಯವಸ್ಥೆಯೇ ಶೂನ್ಯ ಎಫ್ಐಆರ್ ಆಗಿದೆ. ಪೊಲೀಸರು ಕಡ್ಡಾಯವಾಗಿ ದೂರುದಾರರ ಮಾಹಿತಿ ದಾಖಲಿಸಿಕೊಂಡು ಅಪರಾಧ ನಡೆದಿರುವ ಠಾಣೆಯ ಸರಹದ್ದಿಗೆ ವರ್ಗಾಯಿಸುವುದಾಗಿದೆ. 60 ದಿನಗಳಲ್ಲಿ ವಿಚಾರಣೆ ಮುಗಿಸಿ ದೋಷಾರೋಪ ಸಲ್ಲಿಸಬೇಕು. 90 ದಿನಗಳಲ್ಲಿ ತನಿಖೆಯ ಪ್ರಗತಿಯನ್ನ ದೂರುದಾರರಿಗೆ ತಿಳಿಸಬೇಕಿದೆ. ಸಾಮೂಹಿಕ ಅತ್ಯಾಚಾರಕ್ಕೆ ಜೀವಾವಧಿ ಹಾಗೂ ಅಪ್ರಾಪ್ತ ಮೇಲೆ ಗ್ಯಾಂಗ್ ರೇಪ್ಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 7 ದಿನಗಳಲ್ಲಿ ತನಿಖಾ ವರದಿ ಸಲ್ಲಿಸಬೇಕಿದೆ. 5,000ಕ್ಕಿಂತ ಕಡಿಮೆ ಕಳ್ಳತನ ಕೇಸ್ನಲ್ಲಿ ರಸ್ತೆ ಕಸ ಗುಡಿಸುವುದು, ಪಾರ್ಕ್ ಕ್ಲೀನ್ ಮಾಡುವುದು ಹಾಗೂ ಸಾರ್ವಜನಿಕ ವಲಯಗಳಲ್ಲಿ ಕೆಲಸ ಮಾಡಿಸುವ ಸಮುದಾಯ ಶಿಕ್ಷೆ ವಿಧಿಸಬಹುದಾಗಿದೆ. ಶೋಷಿತ ಅಪರಾಧಿಗಳಿಗೆ 10 ವರ್ಷಗಳು ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಬಹುದು. ವಿದೇಶದಲ್ಲಿರುವ ಆಸ್ತಿ ಮುಟ್ಟುಗೋಲಿಗೂ ಅವಕಾಶ ನೀಡಿದೆ. ಆರೋಪಿ ತಲೆಮರೆಸಿಕೊಂಡಿದ್ದರೂ ಸಾಕ್ಷಿದಾರರು ಇದರಲ್ಲಿಯೇ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಸಾಕ್ಷಿ ಹೇಳಬಹುದು. ಆರೋಪಿಯ ಪ್ರತಿ ಡಿಜಿಟಲ್ ಮೂಲಕ ಕಳುಹಿಸಲಾಗುತ್ತೆ. 3 ವರ್ಷಗಳಲ್ಲಿ ನ್ಯಾಯ ಒದಗಿಸುವ ಪ್ರಕ್ರಿಯೆ ಇದಾಗಿದ್ದು, ತನಿಖೆ, ಟ್ರಯಲ್ ಹಾಗೂ ತೀರ್ಪು 3 ವರ್ಷಗಳಲ್ಲಿ ಮುಗಿಸುವುದು. ದೊಂಬಿ ಕೇಸ್ನಲ್ಲಿ ಬಚಾವಾಗುವುದಕ್ಕೆ ಅವಕಾಶ ಇಲ್ಲ. ಮೊದಲ ಬಾರಿ ಹತ್ಯೆಗೆ 7 ವರ್ಷಗಳ ಶಿಕ್ಷೆ ನೀಡಬಹುದು ಅಥವಾ ಶಾಶ್ವತ ಅಂಗವೈಕಲ್ಯ ಇದ್ರೆ 10 ವರ್ಷಗಳ ಸೆರೆವಾಸ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಬಹುದಾಗಿದೆ. ಕಿಡ್ನಾಪ್, ವಾಹನ ಕಳ್ಳತನ, ದರೋಡೆ, ಸುಲಿಗೆ, ವೇಶ್ಯಾವಾಟಿಕೆ, ಖೋಟಾ ನೋಟು, ಮಾನವ ಕಳ್ಳ ಸಾಗಾಣಿಕೆಗಳನ್ನ ಸಂಘಟಿತ ಅಪರಾಧಗಳು ಅಂತಾರೆ. ದೇಶದ ಏಕತೆ, ಸಮಗ್ರತೆಗೆ ಧಕ್ಕೆ ತರುವ ಭಯೋತ್ಪಾದಕರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ನೀಡಲು ಅವಕಾಶವಿದೆ. ಭ್ರಷ್ಟಾಚಾರ ಕೇಸ್ನಲ್ಲಿ ಸರ್ಕಾರಿ ಅಧಿಕಾರಿಗಳ ಪ್ರಕರಣಗಳ ತನಿಖೆಯನ್ನ 120 ದಿನಗಳಲ್ಲಿ ಮುಗಿಸುವುದಾಗಿದೆ. 3 ಹೊಸ ಕಾನೂನುಗಳು ಜಾರಿಯಾದ ದಿನವೇ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ಗಳ ಅಡಿ ಕೇಸ್ ದಾಖಲು ಆರಂಭ ಆಗಿದೆ. ಬೈಕ್ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಮೊದಲ ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲೂ ರ್ಯಾಶ್ ಡ್ರೈವಿಂಗ್ಗೆ ಸಂಬಂಧಿಸಿದಂತೆ ಮೊದಲ ಪ್ರಕರಣ ದಾಖಲಾಗಿದೆ. ಇನ್ನು ಸೆಕ್ಷನ್ 285 ಅಡಿ ದೆಹಲಿ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಕೆಳಗೆ ತಳ್ಳುಗಾಡಿಯಲ್ಲಿ ವ್ಯಾಪಾರಿಯೊಬ್ಬ ರಸ್ತೆ ಸಂಚಾರಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ಕಮಲಾ ಮಾರ್ಕೆಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸದ್ಯ ಜಾರಿಯಾಗಿರುವ ಹೊಸ ಕಾನೂನುಗಳು ಯಾವ್ಯಾವ ರೀತಿ ಅನುಷ್ಠಾನ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಾಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.